ನಮಸ್ಕಾರ. ನ್ಯೂಸ್ 18 ಡಿಜಿಟಲ್ ಕಾಂಟೆಂಟ್ಗೆ ಸ್ವಾಗತ. ನಾನು ಚೈತ್ರಾ ವಿಶ್ವನಾಥ್. ಇರಾನ್ ಹಾಗೂ ಇಸ್ರೇಲ್ ಸಂಘರ್ಷ ದಿನದಿಂದ ತಾರಕಕ್ಕೇರ್ತಾ ಇದೆ. ಇರಾನ್ ಹಾಗೂ ಇಸ್ರೇಲ್ ಸಂಘರ್ಷದಿಂದ ಜಾಗತಿಕ ಇಂಧನ ಮಾರುಕಟ್ಟೆಯಲ್ಲಿ ತಲ್ಲಣವೇ ಸೃಷ್ಟಿಯಾಗಿದೆ. ಕಚ್ಚಾ ತೈಲ ಪೂರೈಕೆಯ ಅತ್ಯಂತ ಪ್ರಮುಖ ಮಾರ್ಗವಾಗಿರುವಂತಹ ಹಾರ್ಮುಜ್ ಜಲಸಂಧಿಯಲ್ಲಿ ಸುಮಾರು 700ಕ್ಕೂ ಹೆಚ್ಚು ತೈಲ ಹಡಗುಗಳ ಸಂಚಾರ ಬಹುತೇಕ ಸ್ಥಗಿತಗೊಂಡಿದೆ. ಪೂರ್ವ ಪಶ್ಚಿಮ ಕಚ್ಚಾ ತೈಲ ಸಾಗಣೆಯು ಬರೋಬ್ಬರಿ 86% ಕುಸಿತ ಕಂಡಿದ್ದು, ಜಾಗತಿಕ ಇಂಧನ ಮಾರುಕಟ್ಟೆಯನ್ನ ತೀವ್ರ ಬಿಕ್ಕಟ್ಟಿನ ಅಂಚಿಗೆ ದೂಡಿದೆ. 30 ಮೈಲಿ ಅಗಲದ ಈ ಚಾನೆಲ್ ಮುಚ್ಚಲ್ಪಟ್ಟರೆ ಪರಿಣಾಮವು ಗಲ್ಫ್ ರಾಷ್ಟ್ರಗಳಿಗೆ ಸೀಮಿತವಾಗಿರೋದಿಲ್ಲ. ಬದಲಿಗೆ ಪ್ರಪಂಚದಾದ್ಯಂತ ಆರ್ಥಿಕತೆಯ ಮೇಲೆ ನೇರವಾಗಿ ಪರಿಣಾಮ ಬೀರಬಹುದು. ಹಾಗಾದ್ರೆ ಹಾರ್ಮುಜ್ ಜಲಸಂಧಿ ಅಂದ್ರೆ ಏನು ಮತ್ತು ಅದು ಯಾಕೆ ಮುಖ್ಯವಾಗುತ್ತೆ ಅನ್ನೋದನ್ನ ನಾವು ಹೇಳ್ತೀವಿ. ತಪ್ಪದೇ ಈ ಸ್ಟೋರಿ ನೋಡಿ. ಹೌದು, ಹಾರ್ಮುಜ್ ಜಲಸಂಧಿಯು ಪರ್ಷಿಯನ್ ಕೊಲ್ಲಿಯನ್ನ ಓಮನ್ ಕೊಲ್ಲಿಗೆ ಮತ್ತು ಅರೇಬಿಯನ್ ಸಮುದ್ರಕ್ಕೆ ಸಂಪರ್ಕ ಕಲ್ಪಿಸುತ್ತೆ. ಈ ಸಮುದ್ರ ಮಾರ್ಗವು ಕೇವಲ 30 ಮೈಲಿಗಳಷ್ಟು ಅಗಲವಿದೆ. ಆದರೆ ಇದರ ಕಾರ್ಯತಂತ್ರದ ಪ್ರಾಮುಖ್ಯತೆಯೂ ಅಪಾರವಾಗಿದೆ. ಪ್ರಪಂಚದ ಮೇಲ್ಮೈಯ ಸರಿಸುಮಾರು 70% ಸಾಗರಗಳಿಂದ ಆವೃತವಾಗಿದೆ ಮತ್ತು ಜಾಗತಿಕ ವ್ಯಾಪಾರದ ಸರಿಸುಮಾರು 80% ಸಮುದ್ರದ ಮೂಲಕ ಸಾಗಿಸಲ್ಪಡುತ್ತೆ. ಹೀಗಾಗಿ ಪರ್ಷಿಯನ್ ಕೊಲ್ಲಿ 8 ದೇಶಗಳೊಂದಿಗೆ ಸಂಪರ್ಕವನ್ನು ಹೊಂದಿದೆ. ಇರಾನ್, ಇರಾಕ್, ಕುವೈತ್, ಸೌದಿ ಅರೇಬಿಯಾ, ಬಹ್ರೇನ್, ಕತಾರ್, UAE ಮತ್ತು ಓಮನ್. ಈ ದೇಶಗಳಲ್ಲಿ ಹಲವು ದೇಶಗಳಿಗೆ ತೆರೆದಿರುವ ಏಕೈಕ ಸಮುದ್ರ ಮಾರ್ಗ ಅಂತ ಹೇಳಿದ್ರೆ ಅದು ಹಾರ್ಮುಜ್ ಜಲಸಂಧಿ. ಮಧ್ಯಪ್ರಾಚ್ಯವು ತೈಲ ಮತ್ತು ಅನಿಲ ನಿಕ್ಷೇಪಗಳಿಗೆ ಹೆಸರುವಾಸಿಯಾಗಿದೆ. ಜೊತೆಗೆ ವಿಶ್ವದ ಇಂಧನ ಬಳಕೆಯ ಸರಿಸುಮಾರು 33% ತೈಲದಿಂದ ಬರುತ್ತೆ. ಸಾರಿಗೆ, ವಿದ್ಯುತ್ ಉತ್ಪಾದನೆ ಮತ್ತು ಉದ್ಯಮದಲ್ಲಿ ತೈಲವು ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ವಿಶ್ವದ ತೈಲ ನಿಕ್ಷೇಪಗಳಲ್ಲಿ ಸುಮಾರು ಅರ್ಧದಷ್ಟು ಈ ಪ್ರದೇಶದಲ್ಲಿವೆ. ಈ ದೇಶಗಳು ಸರಿಸುಮಾರು 40% ನೈಸರ್ಗಿಕ ಅನಿಲವನ್ನು ಹೊಂದಿದೆ. ಜಾಗತಿಕ ಇಂಧನ ಪೂರೈಕೆಯ ಸರಿಸುಮಾರು 15% ನೇರವಾಗಿ ಪರ್ಷಿಯನ್ ಕೊಲ್ಲಿಯಿಂದ ಬರುತ್ತೆ. ಹಾರ್ಮುಜ್ ಜಲಸಂಧಿಯು ಅದರ ಮುಖ್ಯ ಮಾರ್ಗವಾಗಿದೆ. ಈ ಮಾರ್ಗವನ್ನು ಮುಚ್ಚಿದ್ರೆ ಯಾವ್ಯಾವ ದೇಶಗಳ ಆರ್ಥಿಕತೆಗಳು ಕುಸಿಯುತ್ತೆ ಅನ್ನೋದನ್ನ ಒಂದೊಂದೇ ಎಕ್ಸ್ಪ್ಲೈನ್ ಮಾಡ್ತೀವಿ ನೋಡಿ. ಮೊದಲಿಗೆ ಚೀನಾ ವಿಶ್ವದ 2ನೇ ಅತಿದೊಡ್ಡ ಆರ್ಥಿಕತೆ ಮತ್ತು ಅತಿದೊಡ್ಡ ಪೆಟ್ರೋಲಿಯಂ ಆಮದುದಾರ. ಚೀನಾದ ಒಟ್ಟು ತೈಲ ಆಮದುಗಳಲ್ಲಿ ಸರಿಸುಮಾರು 45% ಹಾರ್ಮುಜ್ ಜಲಸಂಧಿಯ ಮೂಲಕ ಹಾದು ಹೋಗುತ್ತೆ. ಈ ಮಾರ್ಗವನ್ನು ದೀರ್ಘಕಾಲದವರೆಗೆ ಮುಚ್ಚಿದ್ರೆ ಚೀನಾ ಪರ್ಯಾಯ ಸರಬರಾಜುಗಳನ್ನು ಹುಡುಕಬೇಕಾಗತ್ತೆ. ಇದು ಬೆಲೆಗಳನ್ನು ಹೆಚ್ಚಿಸುತ್ತೆ ಮತ್ತು ಅದರ ಉತ್ಪಾದನೆ ಮತ್ತು ರಫ್ತುಗಳ ಮೇಲೆ ಪರಿಣಾಮ ಬೀರುತ್ತೆ. ಇನ್ನು ಜಪಾನ್ ತನ್ನ ಇಂಧನ ಅಗತ್ಯಗಳಲ್ಲಿ ಸುಮಾರು 100% ಆಮದುಗಳ ಮೂಲಕ ಪೂರೈಸುತ್ತೆ. ಅದರ ತೈಲ ಆಮದುಗಳಲ್ಲಿ ಸುಮಾರು 80% ಹಾರ್ಮುಜ್ ಜಲಸಂಧಿಯಿಂದ ಬರುತ್ತೆ. ಈ ಪರಿಸ್ಥಿತಿಯು ಜಪಾನ್ಗೆ ಇಂಧನ ಬಿಕ್ಕಟ್ಟಿಗೂ ಕೂಡ ಕಾರಣವಾಗಬಹುದು. ಇದು ಅದರ ಕೈಗಾರಿಕೆ ಮತ್ತು ತಂತ್ರಜ್ಞಾನ ವಲಯದ ಮೇಲೆ ನೇರವಾಗಿ ಪರಿಣಾಮ ಬೀರುತ್ತೆ. ಇನ್ನು ಭಾರತವು ವಿಶ್ವದ 6ನೇ ಅತಿದೊಡ್ಡ ಆರ್ಥಿಕತೆಯಾಗಿದೆ. ಭಾರತವು ತನ್ನ ಕಚ್ಚಾ ತೈಲದ ಸರಿಸುಮಾರು 70% ಮತ್ತು ಅದರ ಅನಿಲದ ಸುಮಾರು 50% ಪರ್ಷಿಯನ್ ಕೊಲ್ಲಿ ದೇಶಗಳಿಂದ ಆಮದು ಮಾಡಿಕೊಳ್ಳುತ್ತೆ. ಹಾರ್ಮುಜ್ ಜಲಸಂಧಿ ಮುಚ್ಚಿದ್ರೆ ಭಾರತದ ತೈಲ ಬೆಲೆಗಳು ತೀವ್ರವಾಗಿ ಏರಿಕೆಯಾಗಬಹುದು. ಇದು ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಗಳು, ಗ್ಯಾಸ್ ಸಿಲಿಂಡರ್ಗಳು ಮತ್ತು ಹಣದುಬ್ಬರದ ಮೇಲೆ ಪರಿಣಾಮ ಬೀರುತ್ತೆ. ಚಾಲ್ತಿ ಖಾತೆ ಕೊರತೆ ಮತ್ತು ರೂಪಾಯಿ ಕೂಡ ಹೆಚ್ಚಿನ ಒತ್ತಡವನ್ನು ಎದುರಿಸಬೇಕಾಗುತ್ತೆ. ಇನ್ನು ದಕ್ಷಿಣ ಕೊರಿಯಾ ವಿಶ್ವದ 10ನೇ ಅತಿದೊಡ್ಡ ಆರ್ಥಿಕತೆಯಾಗಿದೆ. ಅದರ ತೈಲ ಆಮದುಗಳಲ್ಲಿ ಸರಿಸುಮಾರು 70% ಗಲ್ಫ್ ದೇಶಗಳಿಂದ ಬರುತ್ತೆ. ತೈಲ ಪೂರೈಕೆಯಲ್ಲಿನ ಅಡಚಣೆಯು ಎಲೆಕ್ಟ್ರಾನಿಕ್ಸ್, ಆಟೋಮೊಬೈಲ್ಗಳು ಮತ್ತು ಭಾರೀ ಕೈಗಾರಿಕೆಗಳ ಮೇಲೆ ಪರಿಣಾಮ ಬೀರುತ್ತೆ. ಇದು ಜಾಗತಿಕ ಪೂರೈಕೆ ಸರಪಳಿಗಳನ್ನು ಅಡ್ಡಿಪಡಿಸುವ ಸಾಧ್ಯತೆ ಇದೆ. ಒಟ್ಟಾರೆಯಾಗಿ ಹಾರ್ಮುಜ್ ಜಲಸಂಧಿ ಮುಚ್ಚಿದ್ರೆ ಜಾಗತಿಕ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲ ಬೆಲೆಗಳು ತೀವ್ರವಾಗಿ ಏರಿಕೆಯಾಗಬಹುದು. ಇದು ಯುನೈಟೆಡ್ ಸ್ಟೇಟ್ಸ್ ಮತ್ತು ಯುರೋಪ್ ಮೇಲೂ ಪರಿಣಾಮ ಬೀರುತ್ತೆ. ಹಣದುಬ್ಬರ ಏರಿಕೆಯಾಗಬಹುದು, ಷೇರು ಮಾರುಕಟ್ಟೆಗಳು ಕುಸಿಬಹುದು, ಜೊತೆಗೆ ಜಾಗತಿಕ ಹಿಂಜರಿತದ ಅಪಾಯ ಹೆಚ್ಚಾಗಬಹುದು. ವಿಶ್ವದ 2ನೇ, 3ನೇ, 6ನೇ ಮತ್ತು 10ನೇ ದೊಡ್ಡ ಆರ್ಥಿಕತೆಗಳು ಇಂಧನ ಬಿಕ್ಕಟ್ಟನ್ನು ಎದುರಿಸಬಹುದು. ಆದ್ರಿಂದ ಹಾರ್ಮುಜ್ ಅನ್ನು ವಿಶ್ವದ ಪ್ರಮುಖ ಮತ್ತು ಸೂಕ್ಷ್ಮವಾದ ಚೆಕ್ ಪಾಯಿಂಟ್ಗಳಲ್ಲಿ ಒಂದೆಂದು ಪರಿಗಣಿಸಲಾಗುತ್ತೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.